ಕೋಲಾರದಲ್ಲಿ ಒಬ್ರು DCF ಅವರು ಸರಿನಾ ಏನೋ ಸಮಥಿಂಗ್ ಏನೋ ಪ್ರತಿ ಸರಿ ಮಾಧ್ಯಮಗಳು ಎದುರು ಬರೋದು, ರಾಜಕಾರಣಿಗಳು ಹಿಂಗ್ ಮಾಡಿದೆ ಹಂಗೆ ಅಂತ ನನಗೆ ಗೊತ್ತಿರೋಂಗೆ ನಿಮ್ಮ ಕೋಲಾರದಲ್ಲಿ ಹಿಂದೆ ಏಳುಕೊಂಡಲ್ಲವರು ಇದ್ದಾಗ ಅದು ಆಗಿರೋದು ಅವ್ರ ಕಾಲದಲ್ಲಿ ಅಂತ ನನಗೆ ಅನ್ಸಿರೋದು. ಸೆಪ್ಟೆಂಬರ್ 2ನೇ ತಾರೀಕು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಒಂದು ವರದಿ ಕೊಡಿ ಅಂತಿಲ್ಲ ಅರಣ್ಯ ಅಧಿಕಾರಿಗಳಿಗೆ. ಅದು 10 ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದು 100 ದಿನಕ್ಕೆ ಅದು ಪೂರ್ಣ ಆಗ್ಬೋದು. ಒಟ್ಟು ಪ್ರತಿ RFO ಅವರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಈ ತರ ಸ್ನೇಕ್ ಕ್ಯಾಚರ್ಸ್ ಇರಬೇಕು, ಅಂದ್ರೆ ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು. ಹೊಸ ಒತ್ತುವರಿ ಇದ್ರು ಕೂಡ ಇದು ನಾವು ಹಳೇದ್ ಮಾಡಿದ್ವಿ ಹೆಂಗೆ ಅಂತ ಹೇಳ್ತಾರೆ. ಅದ್ರ ತರ ಅರಣ್ಯ ಅಂತ ಆದ್ಮೇಲೆ ಅದು ಪದೇ ಪದೇ ನಮಗೆ ಅದ್ರ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದು ಸುರೇಶ್ ಬೈರತಿ ಅವರು ಅದನ್ನೇ ಮಾತಾಡಿದ್ರು. ಅಲ್ಲಿ ಸಭೆಯಲ್ಲಿ ಒಂದು ಮಾತಾಡ್ತಾರೆ, ಹೊರಗಡೆ ಒಂದು ಮಾತಾಡ್ತಾರೆ. ಕಬಡ್ಡಿ ಆಡ್ಸೋಕೆ, ಕ್ರಿಕೆಟ್ ಆಡ್ಸೋಕೆ, ಮದುವೆ ಹಬ್ಬ ಅಂತ ಹೇಳಲ್ಲ ದುಡ್ಡು ಕೊಡ್ತೀರಾ. ಈ ತರ ಗಿರೀಶ್ ಆಚಾರ್ ಅವರು ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಏನು ಪ್ರಾಜೆಕ್ಟ್ ಇದೆ ಅದರ ಕುರಿತಾಗಿ ಈಗ ತಕರಾರನ್ನ ತೆಗೆದಿದ್ದಾರೆ. ಭಾನುವಾರ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಚಿಕ್ಕಮಗಳೂರು ಪ್ರವಾಸದಲ್ಲಿದ್ದರು. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಬರುವಂಥ ಅರಣ್ಯ ಅಧಿಕಾರಿಗಳ ಸಭೆಯನ್ನು ಮಾಡಿದರು. ಈ ಸಭೆಯಲ್ಲಿ ಅರಣ್ಯ ಸಚಿವರು ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ, ಕೆಲವು ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ನಮಗೆ ಬಹಳ ಮುಖ್ಯ ಅನಿಸಿದ್ದು ಅಂತಂದರೆ, ಈಗ ನಾವೆಲ್ಲ ನೋಡ್ತಾ ಇರೋಂಗೆ ಕಳೆದ ಒಂದು 100 ದಿನ ಆಯಿತು ಉರಗ ಸಂರಕ್ಷಣೆ ಹೆಸರಿನಲ್ಲಿ ಸಂಶೋಧನಾ ಕೇಂದ್ರಗಳು, ಸಂಶೋಧಕರು ಮಾಡ್ತಿರುವಂಥ ಅನಾಚಾರಗಳ ಕುರಿತಾಗಿ ಸಾಕಷ್ಟು ಎನ್ವಿರಾನ್ಮೆಂಟಿಸ್ಟ್ಗಳು ಕ್ಯಾಂಪೇನ್ ಮಾಡ್ತಾಯಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ನಾರಾಜ್ ಕುವೆ ಈ ಥರ ತುಂಬ ಪರಿಸರ ಆಸಕ್ತರು ಮತ್ತು ಸಾಕಷ್ಟು ವರದಿಗಳು ಕೂಡ ಬರ್ತದೆ. ಅದು ಆಗುಂಬೆ ಭಾಗದಲ್ಲಿ ನಡೀತಿರುವಂತಹ ಶೋಷಣೆ, ಕಾಳಿಂಗ ಸರ್ಪಗಳದ್ದಿರ್ಬೋದು ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಇರುವಂತಹ ಸರ್ಪಗಳ ಏನು ಸಂರಕ್ಷಕರು ಅಂತ ಏನು ಕರೀತಾರೆ ಅವರುಗಳು ಮಾಡ್ತಿರುವಂಥ ಸಮಸ್ಯೆಗಳಿಂದ ಸೆಪ್ಟೆಂಬರ್ 2ನೇ ತಾರೀಕು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಒಂದು ಆದೇಶ ಮಾಡಿಬಿಟ್ಟು ಆಗುಂಬೆ ಭಾಗದಲ್ಲಿ ಇರುವಂಥ ಏನು ಸಂಶೋಧಕರಿದ್ದಾರೆ ಅವರು ನಡೆಸಿರುವಂಥ ಏನು ಚಟುವಟಿಕೆಗಳು ಏನಾದರೂ ಕಾನೂನು ಬಾಹಿರ ಆಗಿದ್ದರೆ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತಿಲ್ಲ ಅರಣ್ಯ ಅಧಿಕಾರಿಗಳಿಗೆ. ಅದು 10 ದಿನದಲ್ಲಿ ಕೊಡಬೇಕು ಅಂತ ಹೇಳಿದರು. ಅದು 70 ದಿನದ ನಂತರ ಅರಣ್ಯ ಸಚಿವರಿಗೆ ಕೊಟ್ಟಿದ್ದಾರೆ. ನಮಗೆ ಕರೆಕ್ಟಾಗಿ ಮಾಹಿತಿ ಇದೆ. ಅಧಿಕಾರಿಗಳು ಯಾಕೆ ಡಿಲೇ ಮಾಡಿದ್ರು ಅಂತ ಅದು ಈಗ ಹೇಳೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆ ಕಡೆ ವೈಲ್ಡ್ ಲೈಫು ಡಿವಿಷನ್ ಬರುತ್ತೆ, ಕುದುರೆಮುಖ, ಈ ಕಡೆ ಟೆರಿಟೋರಿಯಲ್ ಫಾರೆಸ್ಟು ಶಿವಮೊಗ್ಗ. ಇಲ್ಲಿರೋ ಅಧಿಕಾರಿಗಳು ಅದನ್ನು ಡಿಲೇ ಮಾಡಿದ್ರು ಅಥವಾ ಕೊಟ್ಟಿದ್ರು. ಅವರು ಹಿರಿಯ ಅಧಿಕಾರಿಗಳು ಅದನ್ನೆಲ್ಲ ಓದಬೇಕಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ಅರಣ್ಯ ಸಚಿವರಿಗೆ ಕೊಟ್ಟಿದ್ದಾರೆ ಈಗ ಅಂತೆ. ಇನ್ನು 100 ದಿನಕ್ಕೆ ಅದು ಪೂರ್ಣ ಆಗ್ಬೋದು, ಆಗ ಏನಾದರೂ ಸಚಿವರು ಅದನ್ನು ಕ್ರಮ ತೆಗೆದುಕೊಳ್ಬೋದು. ಆದರೆ ಇವುಗಳನ್ನು ಮೀರಿ ಒಂದು ಸಚಿವರು ಸುಧಾರಣೆಯ ಭಾಗವಾಗಿ ಉರಗ ಸಂರಕ್ಷಣೆ ವಿಷಯದಲ್ಲಿ ಒಂದಿಷ್ಟು ಅದೇ ರಿಫಾರ್ಮ್ಸ್ ತರೋದಕ್ಕೆ ನೋಡ್ತಾ ಇದ್ದಾರೆ. ಅದರ ಭಾಗವಾಗಿ ಕೆಲವು ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ನಾವು ಅದನ್ನು ಕೂಡ ಒಂದು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಒಂದೇ ಸರಿಗೆ ಯಾವುದೋ ಸಂಶೋಧಕರ ವಿರುದ್ಧ ಏನೋ ಕ್ರಮ ತೆಗೆದುಕೊಳ್ಳಿ, ಅವ್ರನ್ನೇನೋ ಮಾಡಿ ಅನ್ನೋದಕ್ಕಿಂತ ನಮಗೆ ಬೇಕಾಗಿರೋದು ಕೆಲವು ಈ ಥರದ ಸಮಸ್ಯೆಗಳು ಬಂದಾಗ ಅವುಗಳನ್ನು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಪಡಬೇಕು. ಅದಕ್ಕೆ ಅರಣ್ಯ ಸಚಿವರು ಸೂಚನೆಯನ್ನು ನೀಡಿದ್ದಾರೆ. ಈ ಮಲೆನಾಡು ಜಿಲ್ಲೆಗಳಲ್ಲಿ, ಅದು ಕೊಡಗು ಜಿಲ್ಲೆಯಿಂದ ಹಿಡಿದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಎಲ್ಲಾದರೂ ಕೂಡ ಈ ಸರ್ಪಗಳು, ಬಹಳ ಮುಖ್ಯವಾಗಿ ಕಾಳಿಂಗ ಸರ್ಪಗಳನ್ನು ಖಾಸಗಿ ಸಂಸ್ಥೆಗಳಿಗೆ ನೀವು ಹಿಡಿಯೋದಕ್ಕೆ ಹೇಳಬಾರ್ದು. ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಇರುವಂಥ ಪ್ರತಿ RFO ಅಡಿಯಲ್ಲಿ ಬರುವಂತಹ ಯಾರಾದರೂ ಒಬ್ಬರು 5 ಜನ ಸ್ಟಾಫ್ಗಳನ್ನು ಅವುಗಳನ್ನು ಸಂರಕ್ಷಣೆ ಮಾಡೋದು, ಅವುಗಳನ್ನು ಹಿಡಿಯುವಂತಹ ಸ್ಕಿಲ್ಗಳನ್ನು ನೀವು ಟ್ರೈನ್ ಮಾಡಬೇಕು. ಅವ್ರನ್ನ 5 ಜನ ಆದರೂ ಕೂಡ ಈ ಥರ ತರಬೇತಿ ಪಡೆದಿದ್ದೇ ಆಗಿದ್ದರೆ ಇದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಅನ್ನೋದು ಅರಣ್ಯ ಸಚಿವರ ಒಂದು ಅನಿಸಿಕೆ ಅನಿಸುತ್ತೆ. ಆದರೆ ಇದು ಏನು ಹೊಸತೇನಲ್ಲ. ಈಗ ಒಂದು 2 ತಿಂಗಳ ಹಿಂದೆ ಇದೇ ಉಂಬಳೆಬೈಲು ವಲಯದಲ್ಲಿ ಒಂದು 2 ಥರ ಉರಗ ಸಂರಕ್ಷಕರು ಹೆಬ್ಬಾವುಗಳನ್ನು ಹಿಡಿದುಕೊಂಡ್ಬಂದು ಅವುಗಳಿಗೆ ಗಮ್ ಟೇಪ್ ಹಾಕಿ ಅವುಗಳನ್ನು ರೀಲ್ಸ್ ಮಾಡಿ ಅವುಗಳನ್ನೆಲ್ಲ ಮೈಗೆಲ್ಲ ಹಾಕಿಬಿಟ್ಟು, ಅವ್ರು ಯಾರೋ ಒಬ್ಬ ಹೋರಾಟಗಾರ ಅಂತೆ ಆ ತರೀಕೆರೆ ಭಾಗದವನು, ಅವನು ಆ ಶಿವಮೊಗ್ಗದ ಮತ್ತೂರು ಹತ್ರ ಬಂದು ಅಲ್ಲೊಬ್ಬ ಸ್ನೇಕ್ ರೆಸ್ಕ್ಯೂವರು ಅವರು ಜೊತೆಗೆ ಸೇರಿಕೊಂಡು ಅವುಗಳನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಅವತ್ತು ಯಾವುದೋ ಒಂದು ಈದ್ ಪ್ರೊಸೆಷನ್ ಇತ್ತು, ಆ ಟೈಮಲ್ಲಿ ಮಾಡಿರುವಂಥ ನಾಟಕಗಳು ಅವುಗಳು ಆದಮೇಲೆ ನಿಮಗೆಲ್ಲ ಗೊತ್ತೇ ಇದೆ, ಕೆಲವರಿಗೆ ಗೊತ್ತಿದೆ ಅನಿಸುತ್ತೆ. ಅದಾದಮೇಲೆ ಅದಕ್ಕೊಂದು ಆದೇಶ ಬಂತು, ಅವ್ರ ಮೇಲೆ ಒಂದು ಕೇಸ್ ಆಯಿತು. ಅವ್ರುಗಳು ವಿಚಾರಣೆ ಕರೋಕ್ಕಿಂತ ಮುಂಚೆ ಅವನು ಅಡಗಿಕೊಂಡು ಒಂದಿಷ್ಟು ಬೇಲೆಲ್ಲ ತಗೊಂಡು ಆರಾಮಾಗಿದ್ದ ಅವನು. ಒಟ್ಟಾರೆ ಅದರ ಆ ಸಮಯದಲ್ಲೇ ಅರಣ್ಯ ಸಚಿವರು ಈ ಥರದೊಂದು ಆದೇಶ ಮಾಡಿದರು. ಆವಾಗ ಇನ್ನು ನನ್ನ ಪ್ರಕಾರ ಅದು 3 ಜನ ಏನು ಅಂತ ಹೇಳಿದರು, ಈಗ 5 ಜನ ಅಂತ ಹೇಳಿದ್ದಾರೆ. ಒಟ್ಟು ಪ್ರತಿ RFO ಅವರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಈ ಥರ ಸ್ನೇಕ್ ಕ್ಯಾಚರ್ಸ್ ಇರಬೇಕು. ಅದರ ರೆಸ್ಕ್ಯೂ ಮಾಡೋಕ್ಕೆ ಸ್ಕಿಲ್ ಇರುವಂಥವ್ರು ಡಿಪಾರ್ಟ್ಮೆಂಟಿಂದಲೇ ಟ್ರೈನ್ ಮಾಡಬೇಕು, ಮತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಸಚಿವರ ಒಂದು ಮಾಹಿತಿ ಆಗಿದೆ. ಈಗ 2015 ನಂತರ ಒತ್ತುವರಿ ಏನು ನಾವು ಒಂದು ಹೊಸ ಒತ್ತುವರಿ ಅಂತ ಕರಿತೀವಿ, ಈ ಹೊಸ ಒತ್ತುವರಿ ತೆರವು ಮಾಡುವುದು ಮತ್ತು ಹೊಸ ಒತ್ತುವರಿ ಎಲ್ಲರೂ ಕಂಡು ಬಂದರೆ ಮತ್ತು ಅದು ಆಯಾ RFOಗಳು ಹೊಣೆ ಅಂತ ಹೇಳಿಬಿಟ್ಟು ಅರಣ್ಯ ಸಚಿವರು ಹೇಳಿದ್ದಾರೆ.
ಅಲ್ಲ ಆರ್ ಎಫ್ ಅವರೇ ಮತ್ತು ಅಲ್ಲಿನ ಕೆಳ ಹಂತದ ಅಧಿಕಾರಿಗಳೇ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಹಾಗಾಗಿ ಅವ್ರನ್ನೇ ರೆಸ್ಪಾನ್ಸಿಬಲ್ ಮಾಡಲೇಬೇಕು. ಯಾಕಂದರೆ ಅವರೇ ನೋಡೋದು, ಅವರೇ ಮಾಡೋದು. ಅದು ಹಾಗಾಗಿ ಅವ್ರ ಜವಾಬ್ದಾರಿ ಇರೋದ್ರಿಂದ ಹಾಗಾಗಿ ಅವ್ರನ್ನ ಹೊಣೆ ಮಾಡಬೇಕಾದ ಪರಿಸ್ಥಿತಿ ಇದೆ. ಅದು ಅರಣ್ಯ ಸಚಿವರು ಅದನ್ನು ಓಪನ್ ಆಗೇ ಹೇಳಿದ್ದಾರೆ, ನಿಮ್ಮನ್ನೇ ಹೊಣೆ ಮಾಡ್ತೀವಿ ಅಂತ ಹೇಳಿ. ಏನಾಗ್ತಿದೆ ಅಂದರೆ ಈಗ ರೈತರೆಲ್ಲರೂ ಕೂಡ ಬೇರೆ ಬೇರೆ ಥರ ಬಿಂಬಿಸ್ತಾರೆ. ಈಗ ಹೊಸ ಒತ್ತುವರಿ ಇದ್ದರೂ ಕೂಡ ಇದು ನಾವು ಹಳೇದು ಮಾಡಿದ್ವಿ ಹೆಂಗೆ ಅಂತ ಹೇಳ್ತಾರೆ. ಆದರೆ ಕೋರ್ಟಿಗೆ ಹೋಗೋದಿಲ್ಲ. ಕೋರ್ಟಿಗೆ ಹೋಗಲಿಲ್ಲ ಅಂದ ತಕ್ಷಣ ಇವರು ತಕ್ಷಣ ಬಂದುಬಿಟ್ಟು ಟ್ರೆಂಚ್ ಹೊಡೆಯೋಕ್ಕೆ ಬರ್ತಾರೆ. ಏನೋ ಅಬ್ಜೆಕ್ಷನ್ ಇಲ್ಲ ಅಂತಂದರೆ ಅದು ನ್ಯಾಯಾಲಯದಿಂದ ಬರಬೇಕು ಅಬ್ಜೆಕ್ಷನ್ನು. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರದಲ್ಲಿ ಒಂದು ಪ್ರಕರಣ ಆಯಿತು. ಅಲ್ಲಿ ಅಂಬ್ಳಿಗುಳ ಅಂತ ಒಂದು ರೇಂಜ್, ಅದರಿಂದ ಸ್ವಲ್ಪ ಅಲ್ಲಿ ಎರೆಕೊಪ್ಪ ಅಂತ ಏನೋ ಒಂದಿಷ್ಟು ಗ್ರಾಮಗಳು ಬರ್ತವೆ. ಅಲ್ಲಿ ಮೊನ್ನೆ ಆ ಥರದೊಂದು ಘಟನೆ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟ್ರೆಂಚನ್ನು ತೆಗೆದಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ಗಳು ಹೋಗಿ. ಅದನ್ನು ಆಮೇಲೆ ಅಲ್ಲಿನ ಸಂಸದ BY ರಾಘವೇಂದ್ರ ಮತ್ತು ಅಲ್ಲಿ ಒಬ್ಬರು ಲೀಡರು, ಕಾಂಗ್ರೆಸ್ ಲೀಡರ್, ಅವರೆಲ್ಲ ಹೋಗಿಬಿಟ್ಟು ಆಮೇಲೆ ಅದನ್ನು ಪ್ರೊಟೆಸ್ಟ್ ಥರ ಮಾಡಿ ಅದನ್ನು ಮುಚ್ಚಿದ್ರು. ಈಗ ಆ ಫೋಟೋಗಳೆಲ್ಲ ಈಗ ಹೊರಗಡೆ ಬಂದುಬಿಟ್ಟು ಈ ರಾಜಕಾರಣಿಗಳೇನು ಮಾಡ್ತಾರೆ, ನಾವು ಹೋಗಿ ಅದನ್ನು ಅಲ್ಲಿ ಈಗ ಹೆಂಗಾಗಿದೆ ಅಂತಂದರೆ ರಾಜಕಾರಣಿಗಳು ಬಂದುಬಿಟ್ಟು ಒತ್ತುವರಿ ತೆರವನ್ನು ನಿಲ್ಲಿಸಿದ್ರು ಅನ್ನೋ ಥರ ಅದು ಸುದ್ದಿ ಹರಿದಾಡ್ತಿದೆ. ಅದು ವಾಸ್ತವ ಏನು ಅಂತಂದರೆ ನಮ್ಮ ರೈತರು ಏನು ಮಾಡಿದ್ದಾರೆ, ಅದು 2015ರದ್ದು ಹೊಸ ಒತ್ತುವರಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು. ರೈತರು ಅದನ್ನು ಕೋರ್ಟಿಗೆ ಹೋಗಿಲ್ಲ ಅಂತ ಕಾರಣಕ್ಕಾಗಿ ಅವರ ಪ್ರೊಸೀಡಿಂಗ್ಸ್ ಏನು ಮಾಡಿದೆ ಅದನ್ನು ಮಾಡ್ತಿದ್ದಾರೆ. ಅದನ್ನು ಮಾಡೋಕ್ಕೆ ಹೋಗಿದ್ದಾರೆ. ಈಗ ರೈತರು ಏನು ಹೇಳಿದ್ದಾರೆ, ಇಲ್ಲ ನಾವು ಕೋರ್ಟ್ಗೆ ಹೋಗಿ ಇದನ್ನು ಮಾಡ್ತೀವಿ ಅಂತ. ಹಾಗೆ ನೋಡಿ, ಮಾಡೋಕ್ಕೆ ಬರೋದಿಲ್ಲ. ಆದರೆ ಸುಮ್ಮನೆ ಈ ರಾಜಕಾರಣಿಗಳು ಹೋಗಿ ಅಟ್ಲೀಸ್ಟ್ ತಿಳಿ ಹೇಳೋ ಕೆಲಸ ಮಾಡಬೇಕು. ಇಲ್ಲ ನಿಮಗೆ ಹಣ ಇದ್ದರೆ ಅವರಿಗೆ ಹಣ ಕೊಟ್ಬಿಟ್ಟು ಕೋರ್ಟಲ್ಲಿ ಒಂದಿಷ್ಟು ಸಹಾಯಧನ ಕೊಟ್ಟು ಕೋರ್ಟಲ್ಲಿ ಅವರಿಗೆ ಪಾಪ ಫೈಟ್ ಮಾಡೋಂಗೆ ಮಾಡಿ. ಮತ್ತು ಸುಮ್ಮನೆ ನೀವು ಅಲ್ಲಿ RF ಅವ್ರು ಯಾರು ವಿರೋಧಿಗಳು ಅಂತ ಇರೋದಿಲ್ಲ. ಈಗ ಸುಪ್ರೀಂ ಕೋರ್ಟಿನ ನಾನಾ ಆದೇಶಗಳಿಂದ ಫುಲ್ಲು ಅವರೇ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೋಲಾರದಲ್ಲಿ ಒಬ್ಬರು DCF ಅವರು ಇಂಥದ್ದು ಸರಿನಾ ಸಮಥಿಂಗ್ ಇದೆ ಅವ್ರದ್ದು. ಅವರು ಪ್ರತಿ ಸರಿ ಮಾಧ್ಯಮಗಳ ಎದುರು ಬರೋದು, ರಾಜಕಾರಣಿಗಳು ಹಿಂಗೆ ಮಾಡಿದೆ ಹಂಗೆ ಅಂತ ಪರೋಕ್ಷವಾಗಿ ಥರ ಮಾತಾಡೋದುಗಳನ್ನ ನಾವು ನೋಡ್ತಾ ಇದ್ವಿ. ಅಂದರೆ ಒತ್ತುವರಿ ತೆರವಿಗೆ ನಮಗೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಮೇಡಮ್, ನನಗೆ ಗೊತ್ತಿರೋ ಹಾಗೆ ನಿಮ್ಮ ಕೋಲಾರದಲ್ಲಿ ಹಿಂದೆ ಏಳುಕೊಂಡಲ್ಲವರು ಇದ್ದಾಗ ಅದು ಒಂದಿಷ್ಟು ಹೆಚ್ಚು ಈ ಥರದ್ದೆಲ್ಲ ಒತ್ತುವರಿ ತೆರವಿಗೆ ಮೊದಲು ಮೂಲ ಇರೋದು ಅವ್ರ ಕಾಲದಲ್ಲಿ ಅಂತ ನನಗೆ ಅನಿಸಿರೋದು. ತೆರವು ಮಾಡಿದ್ರೋ ಎಲ್ಲ ಗೊತ್ತಿಲ್ಲ, ಅವೆಲ್ಲ ಗುರುತು ಮಾಡಿ ಅವುಗಳಿಗೆಲ್ಲ ಒಂದು ಸ್ವರೂಪ ಕೊಟ್ಟಿದ್ದು ಅವ್ರು ಅನಿಸುತ್ತೆ. ಬಟ್ ನೀವೇನು ಮಾಡ್ತಿದ್ರೋ ನಮಗೆ ಗೊತ್ತಿಲ್ಲ. ಆದರೆ ಪದೇ ನೀವು ಮಾಧ್ಯಮದ ಎದುರಿಗೆ ಬಂದು ಈ ಥರ ಮಾತಾಡ್ತಿರೋದು ಅದು ಯಾಕೋ ಅಷ್ಟು ನಮಗೂ ಒಂದು ಸರಿ ಅನ್ನಿಸ್ತಿಲ್ಲ. ಒಂದು ಸಾರಿ ಈ ಥರ ಅರಣ್ಯ ಅಂತ ಆದಮೇಲೆ ಅದು ಪದೇ ನಮಗೆ ಅದರ ಸಮಸ್ಯೆಗಳಿದ್ದೇ ಇರುತ್ತೆ. ಅದನ್ನು ನಾವು ಕೋರ್ಟಲ್ಲಿ ಹೋಗಿ ಕೆಲವರು ಹೇಳ್ತಾರೆ, ನೀವು 3 ಎಕರೆ ಕೊಡೋದು ಅಂತಿದೆ, ಬಿಡ್ತಾ ಇಲ್ಲ ಅರಣ್ಯ ಇಲಾಖೆಯವರು ಅಂತ. ನೀವು 3 ಎಕರೆ ಬಿಡಬೇಕು ಅಂದರೂ ಅದು ಕೂಡ ಕೋರ್ಟಲ್ಲಿ ಹೋಗಿ ಅಲ್ಲಿಂದ ತೀರ್ಮಾನ ಆಗಿ ಬರಬೇಕಾಗಿರೋ ಪರಿಸ್ಥಿತಿ ಇದೆ. ಈ ಮಲೆನಾಡಿನ ಕೆಲವು ರಾಜಕಾರಣಿಗಳನ್ನ ನೋಡಿದ್ದೀನಿ. ಜಾಸ್ತಿ ಸಮಸ್ಯೆ ಬಂದಾಗ, ನೋಡಪ್ಪ ನಾನು ಏನು ಮಾಡೋಕ್ಕಾಗೋದಿಲ್ಲ, ಸುಪ್ರೀಂ ಕೋರ್ಟಲ್ಲಿದೆ ಅಂತಾರೆ. ಏನು ಸಮಸ್ಯೆಗಳಿಲ್ಲದಾಗ ಯಾರು ಅವ್ರು ಯಾವೇ ಅಧಿಕಾರಿ ಇದ್ದರೂ ಸರ್ಕಾರದ ಭಾಗ ನಮಗೆ ಹೇಳಬೇಕು, ನಾವು ಅದನ್ನು ನಿಲ್ಲಿಸ್ತೀವಿ, ಆದರೆ ಹೊಸ ಒತ್ತುವರಿ ಮುಟ್ಟಲ್ಲ ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ಮೊನ್ನೆ ಕೋಲಾರದಲ್ಲೂ ಅದೇ ಆಯ್ತಲ್ವ, ಅಲ್ಲೊಂದು ಸಭೆ ಆದಾಗ ಅವರು ನಮ್ಮ ಸುರೇಶ್ ಬೈರತಿ ಅವರು ಅದನ್ನೇ ಮಾತಾಡಿದ್ರು. ಅಲ್ಲಿ ಸಭೆಯಲ್ಲಿ ಒಂದು ಮಾತಾಡ್ತಾರೆ, ಹೊರಗಡೆ ಒಂದು ಮಾತಾಡ್ತಾರೆ. ಸೊ ರಾಜಕಾರಣಿಗಳಿಗೂ ಕೂಡ ಕರೆಕ್ಟಾಗಿ ಅರಣ್ಯ ಕಾನೂನುಗಳು ಎಲ್ಲ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಗೊತ್ತಿರೋದು ಈ ಕಂಡ್ರೆ ಅವ್ರಿಗೆ ಒಬ್ಬರಿಗೆ ಅನಿಸುತ್ತೆ ಮೋಸ್ಟ್ಲಿ. ಈ ಥರ ಒಂದಿಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಬಾರ್ದು. ನಿಮಗೆ ಸಾಧ್ಯವಾದರೆ ಲೀಗಲ್ ಫೈಟ್ ಮಾಡೋಂಗೆ ರೈತರು ಅವರಿಗೆ ಸಹಾಯ ಮಾಡಿ. ಅರಣ್ಯ ಅವರು ಹಕ್ಕನ್ನು ಸಾಧಿಸೋದಕ್ಕೆ ಸಹಾಯ ಆಗುವಂತೆ ಈ ಥರ ನೀವೆಲ್ಲ ಈಗ ಕಬಡ್ಡಿ ಆಡ್ಸೋಕ್ಕೆ, ಕ್ರಿಕೆಟ್ ಆಡ್ಸೋಕ್ಕೆ, ಮದುವೆ ಹಬ್ಬ ಅಂತೇಳೆಲ್ಲ ದುಡ್ಡು ಕೊಡ್ತೀರಾ. ಈ ಥರ ಅವರಿಗೂ ಕೂಡ ಈಗ ಕೋರ್ಟಿಗೆ ಹೋಗಿ ಅವುಗಳನ್ನು ಲೀಗಲ್ ಅಸಿಸ್ಟೆನ್ಸ್ ಒಂದು ಆ ಥರ ಕಾನೂನು ಸಲಹೆ ಏನಾದರೂ ಕೊಡೋಂಗೆ, ಕಾನೂನುಗಳು ಯಾರಾದರೂ ಒಳ್ಳೆ ವಕೀಲರುಗಳನ್ನ ಇಟ್ಟು ಅವ್ರು ಫೈಟ್ ಮಾಡೋಂಗೆ ಏನಾದರೂ ಸಹಾಯ ಮಾಡಿ. ಅದನ್ನು ಬಿಟ್ಟು ಇಲ್ಲಿ ಬಂದು ನಾನು RF ತಡೆದೆ, ಇಲ್ಲ ಟ್ರೆಂಚ್ ಹೊಡೆಯೋದು ತಡೆದೆ, ಇಂಥದ್ದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಮತ್ತು ಇವೆಲ್ಲ ಕಾನ್ಫ್ಲಿಕ್ಟ್ ಮುಂದೆ ಹೋಗ್ತವೆ ಹೊರತು ಅವು ಏನು ಬಗೆಹರಿಯೋದಿಲ್ಲ. ಕೋರ್ಟ್ ವಿಚಾರಕ್ಕೆ ಅಂತ ನಾವು ಬಂದರೆ ಈ ಥರ ಪರಿಸರ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥದ್ದು ನಮ್ಮ ಗಿರೀಶ್ ಆಚಾರ್ ಅಂತ ಒಬ್ಬರು. ಅವರು ಹೊಸನಗರ ಮೂಲದವರು, ಈ ಜನಸಂಗ್ರಾಮ ಪರಿಷತ್ನ ಸದಸ್ಯರು. ಈಗ ಗಿರೀಶ್ ಆಚಾರ್ ಅವರು ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಏನು ಪ್ರಾಜೆಕ್ಟ್ ಇದೆ ಅದರ ಕುರಿತಾಗಿ ಈಗ ತಕರಾರನ್ನು ತೆಗೆದಿದ್ದಾರೆ. ಈಗಾಗಲೇ ನಾವು ನೋಡ್ತಿದ್ವಿ, ಬಹಳ ದೊಡ್ಡ ಪರಿಸರವಾದಿಗಳೆಲ್ಲ ಈಗ ಅದು ಆಸಕ್ತರಾಗಿ ಮೀಟಿಂಗಲ್ಲಿ ಎಗರಾಡಿ ಕೂಗಾಡಿ DPR ಸಿಕ್ಕಿಲ್ಲ, ಅದು ಇದು ಅಂತೆಲ್ಲ ಹೇಳಿದರು. ಇದ್ರೆ ಅವರು ಒಂದಿಷ್ಟು ಪ್ರಪೋಸಲ್, ಏನು KPC ಅವರು ಮೊದಲು ಪ್ರಪೋಸಲ್ ಕೊಡಬೇಕು, ಇಷ್ಟೆಲ್ಲ ನಮಗೆ ಆಗುತ್ತೆ, ಅರಣ್ಯ ಹೋಗುತ್ತೆ ಅಂತ. ಅದನ್ನೇನೋ ಡಾಕ್ಯುಮೆಂಟ್ನೆಲ್ಲ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಅವರು ಈಗ ಸುಪ್ರೀಂ ಕೋರ್ಟ್ ಆದೇಶದ ಒಂದು ಉಲ್ಲಂಘನೆ ಆಗಿದೆ ಅಂತ ಹೇಳಿಬಿಟ್ಟು ಅವರು ಈಗ ಒಂದು ಪತ್ರವನ್ನು ಕೇಂದ್ರ ಪರಿಸರ ಅರಣ್ಯ ಸಚಿವಾಲಯ ಮತ್ತು
ಈ ಚೀಫ್ ಸೆಕ್ರೆಟರಿ ನಮ್ಮ ಕರ್ನಾಟಕ KPC ಎಲ್ಲರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರಾದರೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ 2023ರಲ್ಲೂ ಕೂಡ ಕ್ಲಿಯರಾಗಿ ಹೇಳಿದೆ. 2011ರ ಏನು ಗೈಡ್ಲೈನ್ಸ್ ಇದೆ, ನಮ್ಮ ಪರಿಸರ ಖಾತೆ ಸಚಿವಾಲಯದ್ದು ಒಂದು ಗೈಡ್ಲೈನ್ಸ್ ಇದೆ. ಇಕೋ ಸೆನ್ಸಿಟಿವ್ ಝೋನ್ ಏನಿದೆಯಲ್ಲ, ಪರಿಸರ ಸೂಕ್ಷ್ಮ ವಲಯ, ಇಲ್ಲೆಲ್ಲ ಯಾವ್ಯಾವ ಕೆಲಸಗಳನ್ನು ಮಾಡಬೇಕೋ ಮಾಡಬಾರ್ದು ಮತ್ತು ಕಂಪ್ಲೀಟ್ ಯಾವುದು ಮುಟ್ಟು ಹೋಗೇ ಇಲ್ಲ ಅಂಥದ್ದೆಲ್ಲ ಒಂದಿಷ್ಟು ಲಿಸ್ಟ್ ಆಗಿದೆ. ಅದು 2011ರ ಗೈಡ್ಲೈನ್ಸ್ ಏನಿದೆಯಲ್ಲ ಅದನ್ನು ಮತ್ತೆ ಕೋರ್ಟ್ ಪುನರುಚ್ಚರಿಸಿದೆ. ಮೊದಲೆಲ್ಲ ಹೆಂಗಿತ್ತು ಅಂದರೆ ಈ ಥರ ಸೂಕ್ಷ್ಮ ಪ್ರದೇಶದಲ್ಲಿ ಟೋಟಲ್ ಬ್ಯಾನ್ ಇತ್ತು. ಅದು ಕೆಲವೊಂದು ಈಗ ರಸ್ತೆ ಮಾಡಬೇಕಾಗುತ್ತೆ, ಕುಡಿಯೋ ನೀರು ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ತಗೊಂಡೋಗ್ಬೇಕಾಗುತ್ತೆ ಅಲ್ಲಿರೋ ಒಳಗಡೆ ಇರೋರು, ಮತ್ತು ಅಲ್ಲಿನ ಜನರು ಕೆಲವರು ಅಲ್ಲಿ ಮೂಲವಾಸಿಗಳಿದ್ದರೆ ಅವ್ರು ಇನ್ನೂ ಲೀಗಲ್ ಫೈಟ್ ನಡೀತಾ ಇರುತ್ತೆ, ಅವರುಗಳಿಗೆ ರಸ್ತೆ ಇರೋದಿಲ್ಲ, ಅವ್ರುಗಳಿಗೆ ವಾಹನಗಳು ಹೋಗಬೇಕಾಗುತ್ತೆ. ಇಂಥದ್ದೆಲ್ಲ ಕೆಲವೊಂದುಗಳಿಗೆ ಪರ್ಮಿಷನ್ ಕೊಡುವ ಅಂಗವಾಗಿ ಒಂದು ಸಲ ಸುಧಾರಣೆ ಆಗಿದೆ ಅದು. ಆದರೆ ಅದು ಎಷ್ಟು ಸುಧಾರಣೆ ಆಗಿದೆ ಅಂತಂದರೆ ಎಲ್ಲದೂ ಕೂಡ ಅವರು ಬಿಟ್ಟಿಲ್ಲ. ಈ ಒಂದು ಅಂದರೆ ಟೋಟಲ್ ಪ್ರೊಹಿಬಿಷನ್, ಅವುಗಳನ್ನು ಮಾಡಬಾರ್ದು ಆ ನಿರ್ಬಂಧ ಇರುವಂಥದ್ರಲ್ಲಿ ದೊಡ್ಡ ದೊಡ್ಡ ಜಲವಿದ್ಯುತ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಬಾರ್ದು ಅಂತ ಇದೆ. ಅದು ಇವತ್ತಿಗೂ ಕೂಡ ನಿರ್ಬಂಧ ತೆರವಾಗಿಲ್ಲ. ಮತ್ತು ಅದಕ್ಕೆ ಯಾವುದೇ ರೀತಿಯಾದ ಪೂರಕ ಅದು ಇದು ಏನಾದರೂ ಪರ್ಮಿಷನ್ ತಗೊಂಡು ಮಾಡಬೇಕು ಆ ಥರದ ರಿಸ್ಟ್ರಿಕ್ಷನ್ನು ರಿಲ್ಯಾಕ್ಸೇಷನ್ ಏನೂ ಇಲ್ಲ. ಸೊ ಹಾಗಾಗಿ ಟೋಟಲ್ ಬ್ಯಾನ್ ಇದೆ ಅದು. ಹಾಗಾಗಿ ಅವರು ಗಿರೀಶಾಚಾರ್ಯ ಅವರು ಅದನ್ನು ಉಲ್ಲೇಖ ಮಾಡಿಬಿಟ್ಟು ಅದು ಈ ಮೈನಿಂಗ್ ಥರನೇ ಅದು ಕೂಡ ಬ್ಯಾನ್ ಇದೆ ಅಂತ ಹೇಳ್ತಾರೆ. ಬಫರ್ ಝೋನ್ ಅಂತಂದರೆ ಈಗ ಮೊದಲು 10 ಕಿಲೋಮೀಟರ್ ಇತ್ತು, ಈಗ 1 ಕಿಲೋಮೀಟರ್ವರೆಗೂ ಇಳಿಸ್ಬೋದು ಅಂತೇಳಿ ಕೂಡ ಆದೇಶ ಇದೆ. ಸೊ ಆ ವ್ಯಾಪ್ತಿಯಲ್ಲಿ ಬರುವಂತಹ ಮೈನಿಂಗ್ ಇರ್ಬೋದು, ಸಾಮಿಲ್ ಇರ್ಬೋದು, ಅಥವಾ ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿರ್ಬೋದು, ಪರಿಸರಕ್ಕೆ ಸಮಸ್ಯೆ ಕೊಡುವಂಥ ಯಾವುದೇ ರೀತಿಯಾದಂಥ ಕೆಮಿಕಲ್ ಫ್ಯಾಕ್ಟ್ರಿ ಅವು ಏನನ್ನು ಕೂಡ ಮಾಡೋವಾಗಿಲ್ಲ ಅಂತ ಇರೋದು. ಅದರಲ್ಲಿ ಕಂಪ್ಲೀಟ್ ಬ್ಯಾನ್ ಅಂತಂದರೆ ಈ ಜಲವಿದ್ಯುತ್ ದೊಡ್ಡ ದೊಡ್ಡ ಸ್ಥಾವರಗಳು, ಅಂದರೆ 24 ಮೆಗಾವ್ಯಾಟ್ವರೆಗೆ ಅಂದರೆ ಸಣ್ಣ ಕಿರು ವಿದ್ಯುತ್ ಘಟಕಗಳನ್ನು ಮಾಡ್ಬೋದು. ಆದರೆ ಈ 2000 ಮೆಗಾವ್ಯಾಟು ಶರಾವತಿ ಪಂಪ್ ಸ್ಟೋರೇಜು ಇದನ್ನು ಮಾಡೋವಾಗಿಲ್ಲ ಅಂತಿದೆ. ಅದನ್ನು ನಮ್ಮ ಗಿರೀಶಾಚಾರ್ಯರು ಕ್ಲೀನಾಗಿ ಅದನ್ನು ಉಲ್ಲೇಖ ಮಾಡಿಬಿಟ್ಟು ಈಗ ಪತ್ರ ಬರೆದಿದ್ದಾರೆ. ಅವ್ರ ಪ್ರಕಾರ ಈ ಪತ್ರಕ್ಕೆ ಉತ್ತರ ಕೊಟ್ಟರೆ ಸಾಕು, ಅವರು ಆಮೇಲೆ ಏನು ಬೇಕಾಗಿಲ್ಲ ಅಂತ ಹೇಳ್ತಿದ್ರು ನನ್ನ ಹತ್ರ ಮಾತಾಡ್ತಾ. ಆಮೇಲೆ ಅವರು ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ ನೆಕ್ಸ್ಟ್ ಇದರ ವೈಲೇಷನ್ ಆಗಿದ್ದರೆ. ಈಗ ಶರಾವತಿ ಪಂಪ್ ಸ್ಟೋರೇಜ್ ಏನಿದೆಯಲ್ಲ ಅದಕ್ಕೆ ಈಗ ಮತ್ತೊಂದು ಹೋರಾಟದ ಇನ್ನೊಂದು ಆಯಾಮ ಇವರು ಇನ್ನೊಂದು ಥರದಲ್ಲಿ ತೆಗೆದುಕೊಳ್ಳೋದಕ್ಕೆ ನಮ್ಮ ಗಿರೀಶಾಚಾರ್ಯ ಅವರು ಸಿದ್ಧರಾಗಿದ್ದಾರೆ. ಅಂದರೆ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ, ಈಗ ಯಾವುದೋ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಅಲ್ಲಿರೋ ಮನೆಗಳಿರ್ತವೆ, ವಿದ್ಯುತ್ ಬೇಕಾಗಿರುತ್ತೆ, ಅವುಗಳಿಗೆ ವಿದ್ಯುತ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಏನಂದರೆ ಅದಕ್ಕೆ ನಿಜವೂ ವಿದ್ಯುತ್ ಕೊಡೋದಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಅದಕ್ಕೊಂದು ಈಗ ನೀವು ಮೇಲ್ಗಡೆ ಲೈನ್ ಹಾಕೋಂಗಿಲ್ಲ, ಅದನ್ನು ಅಂಡರ್ಗ್ರೌಂಡ್ ಕೇಬಲ್ ಹಾಕ್ಬೋದು ಅಂತ ಆಗಿದೆ. ಅದು ಹಾಗಾಗಿ ಕೆಲವರು ಈ ಶಿವಮೊಗ್ಗದ ಶೆಟ್ಟಿಹಳ್ಳಿಯಲ್ಲೂ ಅಷ್ಟೇ, ಅಲ್ಲಿಗ ಒಂದಿಷ್ಟು ಜನ ಹೊರಗಡೆ ಬರ್ತೀವಿ ಅಂತ ಇದ್ದರು, ಅದಕ್ಕೆ ಒಂದಿಷ್ಟು ಭೂಮಿ ಏನೋ ಒಂದಿಷ್ಟು ಸೂಚನೆ ಮಾಡಿದರು. ಆ ಭೂಮಿ ಏನಾಗಿದೆ ಕತೆ ಅಂತಂದರೆ ಈಗ ಬೇರೆಯವರೆಲ್ಲ ಆಕ್ರಮಿಸ್ಕೊಂಡು ಅಲ್ಲಿರೋ ರಾಜಕಾರಣಿಗಳೇ ಅದ್ರ ಮೇಲೆ ಕಣ್ಣು ಬಿದ್ದಿದೆ, ಅದರದ್ದು ಹೊಂದ್ಕೊಂಡಾಗೆ ಇರೋವಂಥದ್ದು. ಪಾಪ ಅವ್ರು ಯಾರೋ ಎದ್ದು ಬರ್ತೀನಿ ಅಂದವ್ರಿಗೆ ಏನು ಮಾಡಿಬಿಟ್ರು ಅಂತಂದರೆ ಇಲ್ಲಿ ಕೆಲವು BJP ಲೀಡರ್ಸ್ಗಳು ಹಿಂದೆ ಇದ್ದಂಥವ್ರು ಅಲ್ಲಿ ವಿದ್ಯುತ್ ಕೊಡ್ತೀವಿ ನೀರು ಕೊಡ್ತೀವಿ ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರು. ಅವುಗಳ ಆಧಾರದ ಮೇಲೆ ಅಲ್ಲಿ ವಿದ್ಯುತ್ ಕೊಟ್ಟರು, ಅಂಡರ್ಗ್ರೌಂಡ್ ಕೇಬಲ್ ಹಾಕಿ. ಅದೇನೋ ಕೇಬಲ್ ಸುಟ್ಟಾಗಿ ಏನೋ ಸಮಸ್ಯೆಗಳಾಗ್ತಾ ಇದ್ದಾವೆ, ನೀರನ್ನು ಹಾಗೆ ತಗೊಂಡು ಹೋಗ್ತಿದ್ದಾರೆ. ಸೊ ಈಗೇನಾಗಿದೆ, ಅವ್ರು ನೀವು ಬರಬೇಕಾ ಬೇಡ ಅನ್ನುವಂಥ ಗೊಂದಲದಲ್ಲಿ ಒಂದು 50% ಇದ್ದರೆ ಇನ್ನೊಂದು 50% ಇಲ್ಲ ಭೂಮಿ ನಮಗೆ ಇಟ್ಟಿರೋದು ಹೋಗುತ್ತೆ ನಾವು ಬರ್ತೀವಿ ಅಂತ, ಹೀಗೆ ಈ ಥರದ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಹಾಗಾಗಿ ನಾನು ಅದೇ ಹೇಳಿದರು, ಈಗ ಟೋಟಲ್ ಬ್ಯಾನ್ ಬೇರೆ, ಈ ಕೆಲವೊಂದು ರಿಸ್ಟ್ರಿಕ್ಷನ್ ಇಟ್ಬಿಟ್ಟು ಕೆಲವನ್ನ ಮಾಡಿರಿ ಅಂತ ಬಿಡ್ತಾರೆ. ಅದರಲ್ಲಿ ಇದು ಒಂದು, ಈಗ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಅವು, ಮತ್ತು ಕೆಲವು ನೀರು ತೆಗೆದುಕೊಂಡು ಹೋಗುವಂಥ ಯೋಜನೆಗಳಿರ್ಬೋದು, ಅವುಗಳಿಗೆಲ್ಲ ಏನರ ಮಾಸ್ಟರ್ ಪ್ಲ್ಯಾನ್ ಏನು ಮಾಡ್ತಾರೆ ಅದು ಆಧಾರದ ಮೇಲೆ ಅವುಗಳಿಗೆ ಪರ್ಮಿಷನ್ನ ಕೊಡುವಂಥ ಒಂದು ಅವಕಾಶ ಇದೆ. ಆದರೆ ಪಂಪ್ ಸ್ಟೋರೇಜ್ ಮಾತ್ರ ಮಾಡುವಾಗೇ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಮೇಲ್ನೋಟಕ್ಕೂ ಕಾಣ್ತಾ ಇದೆ ಆ ಗೈಡ್ಲೈನ್ಸಲ್ಲಿ. ಈಗ ಗಿರೀಶಾಚಾರ್ಯ ಅವರು ಸುಪ್ರೀಂ ಕೋರ್ಟ್ನ ಕದ ಬಡಿಯೋದಕ್ಕೆ ಹೊರಟಿದ್ದಾರೆ. ಥ್ಯಾಂಕ್ ಯು.